ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯಾ ಅಡುಗೆ ಮನೆಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಟೊಮೆಟೊ ದೋಸೆ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬರುವಂಥದ್ದು ಇದು ಟೊಮೆಟೊ ದೋಸೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ. ತುಂಬ ಗರಿಯಾಗಿ ಮಸಾಲೆ ದೋಸೆ ಮಾಡ್ತೀವಿ ನೋಡಿ, ಆ ಥರ ಬರುತ್ತೆ. ತುಂಬ ಟೇಸ್ಟಿಯಾಗಿರುವಂಥ ಟೊಮೆಟೊ ದೋಸೆ ಹೇಗೆ ಮಾಡೋದು, ಇದಕ್ಕೆ ಪದಾರ್ಥ ಏನೇನು ಬೇಕು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಗರಿಯಾಗಿ ಟೊಮೆಟೊ ದೋಸೆ ಮಾಡಲಿಕ್ಕೆ ನೋಡಿ ಈ ಲೋಟ ತೊಗೊಂಡಿದ್ದೀನಿ ನಾನು ಬಟ್ಲನ. ಇದರಿಂದ 4 ಬಟ್ಲು ಅಕ್ಕಿ ಹಾಕೋತೇನೆ. 4 ಬಟ್ಲು ಅಕ್ಕಿ ಹಾಕಿದರೆ ನೋಡಿ ಇದೇ ಥರ 4 ಬಟ್ಲು ಅಕ್ಕಿ ಹಾಕೋತೇನೆ. ನೋಡಿ, 4 ಬಟ್ಲು ಅಕ್ಕಿಗೆ 1 ಬಟ್ಲು ಉದ್ದಿನಬೇಳೆ ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಕಾಳಿದ್ರೂ ಹಾಕ್ಕೊಳ್ಳಿ ನೀವು. ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳು, ಹಾಗೆ ಒಂದು 4 ಬ್ಯಾಡಗಿ ಮೆಣಸು ಹಾಕಿದ್ದೇನೆ. ಇದನ್ನೆಲ್ಲವನ್ನು ನಾನು ಕ್ಲೀನ್ ಮಾಡಿ ತೊಳಿತೇನೆ. ನೋಡಿ, ಇಲ್ಲಿ ನಾನೀಗ ಅಕ್ಕಿ ತೊಳೆದ್ಬಿಟ್ಟು ಇಟ್ಟಿದ್ದೇನೆ. ಇದನ್ನು 4 ರಿಂದ 5 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೇನೆ. ಹಾಗೆ ನೋಡಿ, ಅಕ್ಕಿ ಇವತ್ತೊಂದು ಸಣ್ಣ ನೆನೆದಿದೆ. ಒಂದು 6 ರಿಂದ 7 ಗಂಟೆ ಅಕ್ಕಿ ನೆನೆದವು ಫ್ರೆಂಡ್ಸ್. ಇವು 3 ಟೊಮೆಟೊನ ಕಟ್ ಮಾಡಿ ಇದರೊಳಗಡೆ ಹಾಕೋತೇನೆ ಈಗ ನಾನು. ನೋಡಿ, ಇಲ್ಲಿ ಟೊಮೆಟೊ ಕಟ್ ಮಾಡಿ ಹಾಕಿದ ಮೇಲೆ ಈಗ ಇದು ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿ ಟೊಮೆಟೊ ಎಲ್ಲವನ್ನು ಸೇರಿಸಿ ಇದನ್ನು ರುಬ್ಕೋತೇನೆ. ದೋಸೆ ಯಾವ ಹದಕ್ಕೆ ನಾವು ಹಿಟ್ಟನ್ನು ರುಬ್ಕೋತೀವಿ ನೋಡಿ, ಅದೇ ಹದಕ್ಕೆ ರುಬ್ತೇನೆ. ನೋಡಿ, ಇದನ್ನೆಲ್ಲ ನಾನೀಗ ನೈಸಾಗಿ ದೋಸೆ ಯಾವ ಇದಕ್ಕೆ ರುಬ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಆ ಥರ ನೈಸಾಗಿ ರುಬ್ಕೊಂಬರ್ತೀನಿ. ನೋಡಿ, ಇಲ್ಲಿ ನೈಸಾಗಿ ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿ, ಕಲರ್ ನೋಡಿ, ಟೊಮೆಟೊ ಮತ್ತು ಬ್ಯಾಡಗಿ ಮೆಣಸು ಎಲ್ಲ ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಉಳಿದಿರೋದನ್ನು ಕೂಡ ರುಬ್ತೇನೆ ಈಗ. ನೋಡಿ, ಇಲ್ಲಿ ಹಿಟ್ಟು ಕಡೆ ರೆಡಿ ಆಗಿದೆ ಫ್ರೆಂಡ್ಸ. ಇದನ್ನೀಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. 2 ಹಿಟ್ಟು ನಾನು 2 ಸತಿ ಮಿಕ್ಸಿಗೆ ಹಾಕಿದ್ನೆಲ್ಲ. ಹಾಗಾಗಿ ನೋಡಿ, ಈ ಥರ ಒಂದು ಸ್ವಲ್ಪ ಈ ಥರ ಬಡಿಬೇಕು, ಯಾಕಂದರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಅಂಥೇಳಿ ಅಷ್ಟೇ ಫ್ರೆಂಡ್ಸ. ಈಗ ಹಿಟ್ಟನ್ನು ರೆಡಿ ಮಾಡಿದ್ದೀನಿ. ನೋಡಿ, ಈ ಥರ ರೆಡಿಗಿದೆ. ನೋಡಿ, ಹಿಟ್ಟು ರೆಡಿ ಆದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸಿಬಿಡ್ತೀನಿ. ನೋಡಿ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನೀವು. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇದನ್ನು ಒಂದು ಓವರ್ ನೈಟ್ ಇಟ್ಬಿಡ್ತೇನೆ ಫ್ರೆಂಡ್ಸ್. ಬೆಳಗ್ಗೆ ನಿಮಗೆ ತೋರಿಸ್ತೇನೆ. ನೋಡಿ, ನಾನು ನಿನ್ನೆ ನೈಟು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ಕೊತೇನೆ. ನಿಮಗೆ ಯಾವ ಥರ ನೋಡಿ ಹೇಗೆ ಉಬ್ಬಿದೆ. ನಾನು ಇದಕ್ಕೆ ಸೋಡಾ ಪುಡಿ ಆಗಲಿ ಏನೂ ಹಾಕಿಲ್ಲ. ಇದು ತುಂಬ ಗಟ್ಟಿ ಇರೋ ಕಾರಣ ನಾನು ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊತೀನಿ. ನಿಮಗೆ ಹೇಗೆ ಬೇಕೋ ಆ ಥರ ನೀವು ಇಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಈಗ ಒಂದೇ ಥರ ಆಗಬೇಕಿದು ಬ್ಯಾಟ್ರನ್ನು ಚೆನ್ನಾಗಿ. ನೋಡಿ, ಇಲ್ಲಿ ಈ ಥರ ಆಗಿದೆ. ಈಗ ಹಿಟ್ಟು ಟೊಮೆಟೊ ದೋಸೆ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಈಗ. ನೋಡಿ, ಇಲ್ಲಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದೆ. ಕಾದಿದ ಹಂಚು ಸ್ವಲ್ಪ ಅದಕ್ಕೆ ನೀರನ್ನು ನಾನು ಹಾಕಿ ಈ ಥರ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ಬಿಡ್ತೇನೆ ಎಲ್ಲ. ಹಂಚು ಜಾಸ್ತಿ ಕಾದಿದ್ರೆ ಈ ಥರ ನೀರು ಹಾಕಿ ಒರೆಸ್ಕೋಬೇಕಾಗತ್ತೆ ದೋಸೆ, ಆವಾಗ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ. ಇಲ್ಲಿ ನೋಡಿ, 1 ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಹರಡ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಹರಡ್ಕೊಳ್ಳಿ. ನೋಡಿ, ಈ ಥರ ಹರಡಿದ್ದೇನೆ. ಮೇಲ್ಗಡೆಯಿಂದ ಸ್ವಲ್ಪ ಇದಕ್ಕೆ ನೀವು ತುಪ್ಪ ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನಾನು ತುಪ್ಪ ಹಾಕ್ತಾ ಇಲ್ಲ, ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸೈಡಿಂದ ನೋಡಿ ಈ ಥರ ಸೈಡಿಂದ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಮೇಲ್ಗಡೆಯಿಂದ ಸ್ವಲ್ಪ. ಈಗ ಇದು ಗರಿಯಾಗಿರುವಂಥ ಟೊಮೆಟೊ ದೋಸೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ತಾನೇ ಸೈಡಿಗೆಲ್ಲ ಬಿಡ್ತಾ ಇದೆ. ಗರಿಯಾಗಿರುವಂಥ ಟೊಮೆಟೊ ದೋಸೆ ರೆಡಿ ಆಯಿತು ಫ್ರೆಂಡ್ಸ. ನೋಡಿ, ಸೌಂಡ್ ಕೇಳ್ತಿರ್ಬೇಕಲ್ಲ. ನೋಡಿ, ಕಲರ್ಫುಲ್ಲಾಗಿರುವಂಥ ಗರಿಯಾಗಿರುವಂಥ ಟೊಮೆಟೊ ದೋಸೆ ರೆಡಿ ಆಯಿತು ಫ್ರೆಂಡ್ಸ. ಇದೇ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ದೋಸೆ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಗರಿಯಾಗಿ ಬಂದಿದ್ದಾವೆ ಫ್ರೆಂಡ್ಸ. ಇಲ್ಲಿ ನಾನೀಗ ಏನಪ್ಪ ಅಂತಂದರೆ ಇದು ಶೇಂಗಾ ಚಟ್ನಿ
ಶೇಂಗಾ ಚಟ್ನಿ ಮಾಡಿದ್ದೀನಿ ನಾನಿವತ್ತು. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಶೇಂಗಾ ಚಟ್ನಿ ಕೂಡ ಸೂಪರಾಗಿದೆ. ನೋಡಿ ಕಲರ್ಫುಲ್ಲಾಗಿರುವಂಥ ದೋಸೆ ಮತ್ತು ರೆಡಿಯಾಗಿದೆ ಫ್ರೆಂಡ್ಸ. ನೋಡಿ ದೋಸೆ ಚಟ್ನಿ ರೆಡಿಯಾಗಿದೆ, ಸೂಪರಾಗಿದೆ. ಗರಿ ಗರಿ ಅಂತೂ ಸಖತ್ತಾಗಿ ಬಂದಿದ್ದಾವೆ, ನಿಮಗೆ ಕಾಣ್ತಿರ್ಬೋದು ನೋಡಿ. ಮಸಾಲೆ ದೋಸೆ ಥರನೇ ನೋಡಿ ಎಷ್ಟು ಮಸ್ತಾಗಿದ್ದಾವೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.